ನಮಸ್ಕಾರ ಗೆಳೆಯರೆ. ನಮ್ಮ ದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗಿಂತ ಕಳಪೆ ಕಾಮಗಾರಿಗಳೇ ಹೆಚ್ಚು ಕಾಣಿಸೋದು. ಹೀಗೆ ನಾನು ರಿಂಗ್ ರೋಡ್ ಕಲಬುರಗಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದ್ ಟೈಮ್ ವ್ಯಾಪಾರಕ್ಕೆ ಅಂತ ಇವುಗಳನ್ನೆಲ್ಲ ನೋಡ್ದೆ. ನೋಡಿ, ಇವುಗಳು ಬ್ಯಾರಿಕೇಡ್ ಅಂತ ಕರಿಬೋದಲ್ವಾ? ಯಾಕೆ ಹಾಕಿರ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ಅನ್ಕೊಂಡಿರೋದೇನಂದ್ರೆ, ನಮ್ ಗಾಡಿ ಹೋಗಿ ಗುದ್ದಿದ್ರೆ ಇದು ಇಲ್ಲೇ ಸೇಫ್ ಆಗಿರುತ್ತೆ ಅಂತ. ಬಟ್ ಇವುಗಳ ಕಂಡೀಷನ್ ಹೇಗಿದೆ ಅಂದ್ರೆ, ಇವುಗಳೇ ಬಂದು ನಮ್ಮ ಗಾಡಿ ಗುದ್ದೋ ತರ ಇವೆ. ಆ ತರ ಕಾಮಗಾರಿಗಳಾಗಿವೆ ಇಲ್ಲಿ. ಸೊ ತುಂಬಾ ಸ್ಯಾಡ್, ತುಂಬಾ ಬೇಜಾರು ಅನ್ಸುತ್ತೆ ಈ ತರದ ಕಾಮಗಾರಿಗಳನ್ನೆಲ್ಲ ನಾವು ನೋಡಿದಾಗ. ಸೊ ಹೇಗಿದೆ ಅಂದ್ರೆ, ನಮ್ಗೆ ಯಾಕೆ ಅನ್ನೋ ಸ್ಟೇಜ್ ಅಲ್ಲೇ ಇರ್ತಾರೆ ಎಲ್ರು. ಈ ತರ ಇದ್ರೂ ಕೂಡ ನೋಡಿ, ಗಾಡಿಗಳೆಲ್ಲ ಹೋಗ್ತಾನೆ ಬರ್ತಾನೆ, ಕ್ವಶನ್ ಮಾಡೋರು ಕೂಡ ಯಾರು ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಯಾರು ಹೋಗ್ಲಿ ಬರ್ಲಿ, ಬಟ್ ನಾನೊಬ್ಬ ಪ್ರಜೆಯಾಗಿ ನಾನು ಒಂದಷ್ಟು ಇದು ಇಷ್ಟೇ ಬಿಟ್ರೆ ನಾಳೆ ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ನಾನೇನ್ ಮಾಡಿದೆ, ಹೀಗೆ ಏನಾದ್ರೂ ಒಂದು ಸೋಷಿಯಲ್ ಅವೇರ್ನೆಸ್ ಮಾಡೋಣ ಅಂತ ಒಂದಿಷ್ಟು ಪ್ಲಾನ್ಗಳು ಮಾಡ್ಕೊಂಡು ಅಷ್ಟು ಸ್ವಲ್ಪ ದುಡ್ಡಿನಲ್ಲಿ ಸ್ವಲ್ಪ ನಾನು ಒಂದಿಷ್ಟು ತಂತಿಗಳನ್ನ ಖರೀದಿ ಮಾಡಿದೆ. ನೋಡಿ, ಸುತ್ತಳಿ ಅಂತ ಸಿಗುತ್ತೆ ದಾರ, ಇದನ್ನು ತಗೊಂಡ್ಬಂದಿದ್ದೆ ನಾನು ಆಕ್ಚುಲಿ. ಬಟ್ ಇದು ಯಾವುದೇ ಕೆಲ್ಸಕ್ಕೂ ಬರ್ಲಿಲ್ಲ. ಅದಕ್ಕೋಸ್ಕರ ಒಂದಿಷ್ಟು ತಂತಿಗಳನ್ನೇ ನಾನು ತಗೊಂಡು ಇದನ್ನ ರಿಪೇರಿ ಮಾಡ್ಬೇಕಂತ ನಾನು ಬಂದಿದ್ದೀನಿ. ಏನಿದೆ ಇಲ್ಲಿ ಅಂದ್ರೆ, ಒಂದು 15-20 ಕಿಲೋಮೀಟರ್ ಈ ರಿಂಗ್ ರೋಡ್ ಇದೆ ಇದು. ಸೊ ಇಡೀ ರಿಂಗ್ ರೋಡ್ ಅಲ್ಲಿ ನಾನು ರೌಂಡ್ ಹಾಕಿದ್ದೀನಿ. ಈ ತರದ ಡ್ಯಾಮೇಜಸ್ ಗಳು ಏನಿಲ್ಲ ಅಂದ್ರೂ ಕೂಡ ಒಂದು 25-30 ಇದಕ್ಕಿಂತ ದೊಡ್ಡ ಡ್ಯಾಮೇಜಸ್ ಗಳೆಲ್ಲ ಕಾಣಿಸ್ತು. ಸೊ ನಾನೇನ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ, ಈ ಒಂದು ವಿಡಿಯೋ ಮುಖಾಂತರ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಏನಿಲ್ಲ ಅಂದ್ರೆ ಒಂದು 10 ಲಕ್ಷ ಜನಸಂಖ್ಯೆ ಅಂತೂ ಇದೆ. ಸೊ ಇಲ್ಲಿ ಡ್ಯಾಮೇಜಸ್ ಎಷ್ಟಿವೆ ಅಂದ್ರೆ ಒಂದು 15-20 ಅನ್ಕೊಳ್ಳೋಣ. 15-20 ಅಂದ್ರೆ 10 ಲಕ್ಷ ಜನಗಳಲ್ಲಿ ಒಂದು 15-20 ಜನ ನಾನ್ ಮನ್ಸ್ ಮಾಡಿದ್ದೀನಲ್ಲ ಹಾಗೆ. ಇವಾಗ ನಾನು ಒಂದು ಡ್ಯಾಮೇಜ್ ನ ಸಾಧ್ಯವಾದಷ್ಟು ಅದನ್ನ ರಿಪೇರಿ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ತುಂಬಾ ಹೆಣಗಾಡಿದೆ ನೋಡಿ. ಇಲ್ಲಿ ಹೇಗೆ ನಾನು ಯಾವ ತರ ಇದು ಮಾಡಿದ್ರು ಕೂಡ ಅದು ನನ್ಗೆ ಕಂಟ್ರೋಲ್ ಸಿಗ್ತಾ ಇರ್ಲಿಲ್ಲ. ಸೊ ಆ ತಂತಿ ಬೀಗಿತಾ ಹೋಗ್ತಾ ಇದ್ದೆ, ಹಾಗೆ ನನ್ನ ಕೈಯಿಂದ ಅದು ಬಿಚ್ಕೊಳ್ತಾ ಹೋಗ್ತಿತ್ತು. ಆದ್ರೂ ಕೂಡ ನಾನು ನನ್ನ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ಹೇಳೋದಿಷ್ಟೇ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಾವು ಓದಿರ್ತೀವಿ. ಎಲ್ಲಿ ಓದ್ತೀವಿ ಅಂದ್ರೆ ಗೌರ್ಮೆಂಟ್ ಆಫೀಸ್ಗಳಲ್ಲೆಲ್ಲ. ಸೊ ಅವ್ರುಗಳೇನ್ ಮಾಡ್ತಾರಂದ್ರೆ, ಆ ದೇವ್ರ ಕೆಲಸ ಅನ್ನೋದು ನಿಯತ್ತಾಗಿ ಮಾಡೋದ್ ಬಿಟ್ಟು ಈ ತರ ಕಳಪೆ ಕಾಮಗಾರಿಗಳನ್ನ ಮಾಡ್ತಾರೆ. ಸೊ ಅವ್ರು ಸೇಫ್ ಇರ್ತಾರೆ. ಯಾಕೆ ಹೇಳಿ, ಅವ್ರು 4-ವೀಲರ್ ಅಲ್ಲಿ ಓಡಾಡೋದು. ಸೊ ಈ ತರ ಏನಾದ್ರೂ ಇದು ಹೇಗಿದೆ ಅಂದ್ರೆ, ಒಂದು ಗಾಳಿ ಬಿಟ್ರೆ ಸಾಕು. ನನ್ಗೆ ಆದ ಅನುಭವ ಇದು. ಒನ್ ಟೈಮ್ ನಾನು 6 ಮಂತ್ ಬ್ಯಾಕ್ ಒಂದ್ ಬೆಳಿಗ್ಗೆ ಹೋಗ್ತಿರ್ಬೇಕಾದ್ರೆ ಜೋರ ಗಾಳಿ ಬೀಸ್ತಾ ಇತ್ತು. ಸೊ ಆವಾಗ ಇದೇನಿತ್ತಲ್ಲ, ಇವಾಗ ನಾನು ಫಿಟ್ ಮಾಡ್ತಾ ಇದೀನಲ್ಲ, ಸೊ ಆ ಒಂದು ಗೇಟ್ ತರ ಇರೋ ಈ ಒಂದು ಬ್ಯಾರಿಕೇಡ್ ಹಾಗೆ ರೋಡ್ ಮೇಲೆ ಬರ್ತಾ ಇತ್ತು. ನಾವ್ ಯಾವ್ದೋ ಒಂದು ಗುಂಗಲ್ಲಿ ಅಂದ್ರೆ ಫಿಸಿಕಲಿ ಪ್ರೆಸೆಂಟ್ ಮೆಂಟಲಿ ಆಬ್ಸೆಂಟ್ ಅಂತ ಏನ್ ಹೇಳ್ತೀವಿ ನೋಡಿ ಮಾತು, ಹಾಗೆ ಯಾವುದೋ ಗುಂಗಲ್ಲಿ ನಾವು ಗಾಡಿ ಮೇಲೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಇದು ನಮ್ ಗಾಡಿಗೆ ಬಂದು ಗುದ್ದಿ ನಾವು ಬಿದ್ದು ನಮ್ಮ ಮೇಲೆ ಇನ್ನೊಂದು ಗಾಡಿ ಹರಿದೋದ್ರೆ, ದೊಡ್ಡ ಗಾಡಿ, ಜೀವ ಹೋಗೋದು ನಮ್ದೆ, ಈ ಕಾಮಗಾರಿ ಮಾಡಿರೋದಲ್ಲ. ಸೊ ನಮ್ ದೇಶದ ಪರಿಸ್ಥಿತಿನೇ ಹೀಗೆ, ಏನು ಮಾಡಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಎಲೆಕ್ಷನ್ ಬಂದ್ಮೇಲೆಲ್ಲ ಒಂದ್ ಮಾತು ಹೇಳ್ತಿರ್ತಾರೆ, ಒಳ್ಳೆಯವ್ರಿಗೆ ಓಟ್ ಹಾಕಿ ಅಂತ. ಯಾರ್ ವೋಟ್ ಹಾಕೋದು? ನಿಜ ಹೇಳ್ತೀನಿ, ಕಾಣಿಸೋದೇ ಇಲ್ಲ ನಮ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಬರ್ತಾರೆ, ಏನೋ ಒಳ್ಳೇದ್ ಮಾಡ್ತೀನಿ ಅಂತಾನೆ ಬರ್ತಾರೆ. ಸೊ ಅವ್ರನ್ನ ನಂಬಿಬಿಟ್ಟು ನಾವು ವೋಟ್ ಹಾಕ್ತಿವಿ. ಸ್ವಲ್ಪ ದಿನ ಸ್ಟಾರ್ಟಿಂಗ್ ಚೆನ್ನಾಗೇ ಇರ್ತಾರೆ, ಅದಾದ್ಮೇಲೆ ಅವರೇ ಆಗೋಗ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಸೊ ಇಲ್ಲಿ ವೋಟ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಒಂದಿಷ್ಟು ಸಿಸ್ಟಮ್ ಚೇಂಜ್ ಆಗ್ಬೇಕು. ಆಗ ಮಾತ್ರ ಈ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಆ ಸಿಸ್ಟಮ್ ಬಗ್ಗೆ
ನಾನು ಇನ್ನೊಂದು ಮಾತಾಡ್ತೀನಿ, ನನ್ನ ಅಭಿಪ್ರಾಯ ನೋಡಿ. ನಾನು ಯಾರು ಸಿಸ್ಟಮ್ ಚೇಂಜ್ ಮಾಡಕ್ಕೆ, ನಾನೊಬ್ಬ ಪ್ರಜೆ, ನನ್ನ ಪ್ರಜೆಯ ಒಂದು ಅನಿಸಿಕೆ ಇದೆ. ಸೊ ಅನಿಸಿಕೆನ ನಾನು ಒಂದು ವಿಡಿಯೋ ಮುಖಾಂತರ ನಾನು ಮುಂದೆ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ, ಅದನ್ನ ನೀವು ನೋಡ್ಬೋದು. ಸೊ ನೋಡಿ, ನನ್ನ ಕೆಲಸ ಇದ್ರೂ ಕೂಡ ಈ ಒಂದು ಕಾರ್ಯಕ್ಕೆ ನಾನು ಕೈ ಹಾಕಿದ್ದೀನಿ. ಇದಕ್ಕೇನು ಇನ್ವೆಸ್ಟ್ಮೆಂಟ್ ನಾನು ಮಾಡಿಲ್ಲ, ಜಸ್ಟ್ ನನ್ನ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಿ ಇದಕ್ಕೆ. ಸೊ ಏನಿಲ್ಲ, ಹೇಳ್ತಾರಲ್ಲ, ದೇಶ ನಮ್ಗೆ ಏನ್ ಮಾಡ್ತು ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನ್ ಮಾಡ್ತೀವಿ ಅನ್ನೋದು ನಾವು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲಿ. ಇದೇನ್ ಕೆಲ್ಸನೇ ಅಲ್ಲ, ಇಷ್ಟೇ ಕೆಲ್ಸನೇ ನೋಡಿ ನಾನ್ ಮಾಡ್ತಿರೋದು, ತುಂಬಾ ಚಿಕ್ಕ ಕೆಲ್ಸನೇ, ಆದ್ರೂ ನನ್ನ ಮನ್ಸಿಗೆ ಒಂದು ತೃಪ್ತಿ ಸಿಗ್ತಾ ಇದೆ. ನಾನು ಹೇಳದ್ನ ಎಲ್ಲ ವೀಕ್ಷಕರು ನಿಮ್ಗೂ ಅಷ್ಟೇ, ನಿಮ್ ಎದುರುಗಡೆ ಏನೇ ಒಂದು ಡ್ಯಾಮೇಜಸ್ ಆಗಿರ್ಲಿ, ಅದು ಸರ್ಕಾರದ ಕೆಲಸ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ದೇನೆ, ನಿಮ್ ಕೈಯಿಂದ ಅದೇನೇನಾದ್ರೂ ಡ್ಯಾಮೇಜ್ ನ ರಿಪೇರಿ ಮಾಡಕ್ ಆಗುತ್ತೆ ಅಂತ ಅಂದ್ರೆ ದಯವಿಟ್ಟು ಮಾಡಕ್ ಟ್ರೈ ಮಾಡಿ. ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮ್ಗೇನು ತೊಂದರೆ ಆಗಲ್ಲ ಅಂತ ಸುಮ್ನೆ ಕೂತ್ಕೋಬೇಡಿ, ಯಾಕಂದ್ರೆ ಆ ಪಕ್ಕದ ಮನೆ ನಮ್ದೇ ಆಗಿರುತ್ತೆ. ದಯವಿಟ್ಟು ಜಾಣರಾಗೋಣ ನಾವೆಲ್ಲರೂ ಕೂಡ, ಅಲ್ವಾ? ಸೊ ಬನ್ನಿ, ಕೆಲವೊಂದಿಷ್ಟು ನಾನು ನಿಮ್ಗೆ ಕಳಪೆ ಕಾಮಗಾರಿಗಳನ್ನ ತೋರಿಸ್ತೀನಿ, ಇದೇ ರೀತಿ ಆಗಿರತಕ್ಕಂತಹದ್ದು. ಸೊ ಲೆಟ್ಸ್ ಕಮ್. ನೋಡಿ, ಇವಾಗ ಮುಂದೆ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದೀನಿ ನಾನು ಈ ರಿಂಗ್ ರೋಡ್ ಅಲ್ಲೇ ಒಂದಿಷ್ಟು ಕ್ಯಾಪ್ಚರ್ ಮಾಡಿರೋದು. ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಡ್ಯಾಮೇಜಸ್ ಗಳಾಗಿವೆ ಅಂತ ಸುಮ್ಮನೆ ಒಂದು ಚಿಕ್ಕ ಕ್ಲಿಪ್ಸ್ ಗಳನ್ನ ನಾನು ಮಾಡಿದೀನಿ. ಇಲ್ಲಿ ನೋಡಿ, ಇವುಗಳಿಗೆ ಕಲರ್ ಮಾಡಿಲ್ಲ, ಸುಮಾರು ಒಂದೂವರೆ ವರ್ಷ ಆಯ್ತು ಇದು ಹೊಸದಾಗಿ ಹಾಕಿ. ಸೊ ಹಿಂದೆ ಎಲ್ಲ ಮಾಡಿರೋದೆಲ್ಲ ಸ್ವಲ್ಪ ಹಳೇದು, ಇದು ಹೊಸದು. ನೋಡಿ, ಇದಕ್ಕಿನ್ನು ಎಲ್ಲೋ ಕಲರೇ ಮಾಡಿಲ್ಲ, ಹಿಂದೆಲ್ಲ ಎಲ್ಲೋ ಕಲರ್ ಏನ್ ಮಾಡಿತ್ತಲ್ಲ ಅದೆಲ್ಲ ಹಳೇದು. ಇದು ಇನ್ನು ಕಲರಿಂಗ್ ಆಗ್ದೇನೆ ನೋಡಿ ಯಾವ ಲೆವೆಲ್ಗೆ ಹೋಗಿದೆ ನೋಡಿ, ಫುಲ್ ಹಾಳಾಗಿ ಹೋಗಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ನೋಡಿ, ನಾವು ಇತಿಹಾಸದಲ್ಲಿ ಓದಿರ್ತೀವಲ್ಲ, ಹರಪ್ಪ ನಾಗರಿಕತೆ, ಆ ನಾಗರಿಕತೆ, ಆಮೇಲೆ ಹಂಪಿ, ಐಹೊಳೆ, ಪಟ್ಟದಕಲ್ಲು, ಇಲ್ಲೆಲ್ಲ ಹಿಂದೆ ಜನ ಬದುಕಿರ್ತಕ್ಕಂತ ಒಂದಿಷ್ಟು ಕುರುಹುಗಳೇನ್ ಸಿಗುತ್ತೆ. ಹಾಗೆ ಈ ಒಂದು ಕಾಮಗಾರಿ ನಡೆದಿದೆ ಅನ್ನೋದಕ್ಕೆ ಇದೊಂದು ಕುರುಹುಗಳು ನೋಡಿ. ಇಲ್ಲಿ ನೋಡಿ, ಇಲ್ಲಂತೂ ಪೂರ್ತಿ ಕಿತ್ಕೊಂಡು ಹೋಗ್ಬಿಟ್ಟಿದೆ ನೋಡಿ ಹೇಗಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇದೊಂದು ಕೆಲಸ ನಾನು ಮುಗಿಸ್ಕೊಂಡ್ ಬಂದೆ. ಇದೊಂದು ಕೆಲಸ ಅಲ್ಲ, ಸುಮ್ನೆ ಜಸ್ಟ್ ಫಾರ್ ಸೋಷಿಯಲ್ ಅವೇರ್ನೆಸ್ಗೋಸ್ಕರ ನಾನು ಇದನ್ನ ಮಾಡಿದ್ದು. ಇದನ್ನ ಮಾಡ್ತಾನೆ ಇರ್ತೀನಿ, ಸುಮ್ನೆ ನಾನು ತಿಳಿಸ್ತಾ ಇದ್ದೀನಿ ಹೇಗೆ ಅಂತ. ಏನಪ್ಪಾ ಅಂತ ಇದ್ರಲ್ಲಿ ಏನಂದ್ರೆ, ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ಇವಾಗ ನಾನು ಆಗಿತ್ತಿದ್ದು ನನ್ಗೆ ಅನುಭವ ಆಗಿದ್ದಕ್ಕೆ ನಾನು ಇವತ್ತಲ್ಲಿ ಹೋಗಿದ್ದೆ, ಆ ಕೆಲಸ ಮಾಡಿದ್ದು ಅದೇ ಜಾಗದಲ್ಲಿ ಮಾಡಿದ್ದು. ನಾನು ಗಾಡಿ ಮೇಲೆ ಹೋಗ್ತಿರ್ಬೇಕಾದ್ರೆ ಜೋರಾಗಿ ಗಾಳಿ ಬೀಸಿ ನಾನು ಆ ಕಡೆ ಈ ಕಡೆ ಒಂದು ಲೋಕದಲ್ಲಿದ್ದಾಗ ಹೋಗಿ ಅದನ್ನ ಗುದ್ದಿದೆ ಅಂದ್ರೆ ಹಿಂದೆ ಬಂದು ಮತ್ತೊಂದು ಗಾಡಿ ಗುದ್ದುತ್ತೆ. ಅಲ್ಲಿ ನನ್ ಸಾವಾಗ್ಬಹುದು, ನಾಳೆ ನಿಮ್ ಸಾವಾಗ್ಬಹುದು, ಮತ್ತೊಬ್ರದ್ದಾಗ್ಬಹುದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ರೋಗ ಬಂದ್ಮೇಲೆ ಹೋಗಿ ವೈದ್ಯರನ್ನ ಕಾಣೋ ಬದಲು ರೋಗ ಬರ್ದೇ ಇರೋ ಹಾಗೆ ನೋಡ್ಕೋಬೇಕಂತ. ಈ ತರದೆಲ್ಲಾ ಕೆಲ್ಸಗಳು ಬರೀ ಸರ್ಕಾರದ ಕೆಲಸ, ಅವ್ರ ಕೆಲಸ, ಇವ್ರ ಕೆಲಸ ಅಂತ ನಾವ್ ಅನ್ಕೊಂಡ್ರೆ ನಾಳೆ ಒಂದು ಅವಘಡ ಆಗೇ ಹೋಗುತ್ತೆ. ಅದಕ್ಕೋಸ್ಕರ ನಾನೊಬ್ಬ ಮನುಷ್ಯ, ದೇಶದ ಒಬ್ಬ ಪ್ರಜೆ ಅಲ್ವಾ, ಇದೆಲ್ಲ ಕೆಲ್ಸನು ಅದು ನಂದೇ ಅಂತ ಅನ್ಕೊಂಡು ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಒಳ್ಳೆ ಮನುಷ್ಯ ಈ ತರ ಹೆಜ್ಜೆ ಮುಂದೆ ಇಟ್ಟಾಗ ಮಾತ್ರ ಜಗತ್ತನ್ನು ಬದಲಾಯಿಸಕ್ ಸಾಧ್ಯ ಆಗುತ್ತೆ. ಪಕ್ಕದ ಮನೇಲಿ ಬೆಂಕಿ ಹತ್ತಿದೆ ಅಂತ ಕೂತ್ಕೊಂಡು ಏನು ಪಕ್ಕದ ಮನೆ ಬಿಡು ಅಂತ ಅಂದಾಗ ಏನಾಗುತ್ತೆ ಹೇಳಿ, ಸ್ವಲ್ಪ ಹೊತ್ತಾದ್ಮೇಲೆ ಅದು ನಮ್ಮ ಮನೆಗೂ ಹತ್ಕೊಳ್ಳುತ್ತೆ. ಫಸ್ಟ್ ನಾವೇನ್ ಕಲಿಬೇಕು, ಆ ಪಕ್ಕದ ಮನೆಗೆ ಬೆಂಕಿ ಹತ್ತಿದೆ ಅಂದ್ರೆ ಅದನ್ನ ಹೋಗಿ ಆರ್ಸಕ್ ನಾವು ಟ್ರೈ ಮಾಡ್ಬೇಕು, ಆಗ ಮಾತ್ರ ನಮ್ಮ ಮನೆ ಸೇಫ್ ಆಗುತ್ತೆ ಅಲ್ವಾ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ನೀವೆಲ್ಲರೂ ಬದಲಾಗೋಣ, ಇಡೀ ಜಗತ್ತನ್ನೇ ಬದಲಾಯಿಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.